ಮೊದಲಿಗೆ ನನ್ನ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ಪರಮದೇವನಹಳ್ಳಿಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದಲು ಈ ಕಾರ್ಯಕ್ರಮಕ್ಕೆ, ಈ ಒಂದು ಯೋಗ ತರಬೇತಿ ಬರೋಕ್ಕೆ ಮೂಲ ಕಾರಣ ಅಂದ್ರೆ, ಇದು ಆಲ್ರೆಡಿ ನನಗೆ ಸುಮಾರು 1 ವರ್ಷದಿಂದ ಗೊತ್ತಿತ್ತು, ಬರೋಕ್ಕಾಗಿದ್ದಿಲ್ಲ. ನಮ್ಮ ಮನೆ ಹತ್ರ 1 ನಿಮಿಷದ ಡಿಸ್ಟೆನ್ಸ್ ಓನ್ಲಿ ಶಿವಲಿಂಗಮ್ಮ ಮಠದಲ್ಲಿತ್ತು. ಬಟ್ ಅವಾಗ ಬರೋಕ್ಕಾಗಲ್ಲ, ತುಂಬ ಲೇಜಿ ಇದ್ವಿ. ಕೊನೆಗೆ ನಮ್ಮ ಮನೆಯವರು ಹೋಗು ಅಂತೇಳಿ ಬಲವಂತ ಮಾಡಿದ್ರಿಂದ ನಾನು ಸುಮ್ಮನೆ ಅಟೆಂಡ್ ಆಗಿ ಬಾ ಅಂತ ಹೇಳಿದ್ರು. ಅದನ್ನ ನಮ್ಮ ಮನೆಯವರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಸೊ ಅದನ್ನ ನಾನು ಈರಣ್ಣ ಬಡಿಗೇರ್ ಸರ್ಗೆ ಫೋನ್ ಮಾಡಿ ಕೇಳಿದೆ, ಸರ್ ಏನಿದೆ ಸರ್ ಹೆಂಗೆ ಅಂತ ಕೇಳಿದಾಗ, ಸರ್ ನೀವು ಬನ್ನಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಈಗ ಹೋಗಿ ನೋಡೋಣ ಏನಾಗುತ್ತೆ ಅಂತೇಳಿ ಇಲ್ಲಿಗೆ ಬಂದೆ. ಸೊ ಇಲ್ಲಿ ಬಂದಾಗ ನಾನು ಏನು ತಿಳ್ಕೊಂಡಿನಿ, ಏನು ಮಾಡೀನಿ ಅನ್ನೋದನ್ನ ನಾನೊಂದೆರಡು ಚುಟುಕುಗಳ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲದಾಗಿ ನಾ ಇಲ್ಲಿ ಬರೋಕ್ಕೆ ಮುಂಚೆಗೆ ನಮ್ಮ ಮನೇಲಿ ಇದು ವೇಯಿಂಗ್ ಮಿಷನ್ ಇದೆ. ನಮ್ಮ ಮನೆಯವ್ರು ತೂಕ ಮಾಡಿ ಕಳಿಸಿದ್ರು, ಎಷ್ಟದು ಯಾವ ನೋಡೋಣ ಅಂತೇಳಿ. ನಾನು ಅವತ್ತು ತೂಕ ಮಾಡಿದಾಗ 72 kg ಇದ್ದೆ. 72 kg ಇದ್ದೆ. ಇವತ್ತು ಮಾಡಿದಾಗ 67 kg ಇದ್ದೆ. ಒಂದು 5 kg ಕಡಿಮೆ ಆಗಿದ್ದೀನಿ. ಮತ್ತೆ ಕಾಲೇಜಲ್ಲಿ ಇವತ್ತು ಲಾಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಬಂದಿದ್ರು. ಸೊ ಆ ವಿದ್ಯಾರ್ಥಿಗಳು ಅಂದ್ರೆ, ಸರ್ ಜಿಮ್ಮಿಗೆ ಹೋದವ್ರು ಏನು ಸರ್ ಕಳಗಾಗಿರಲ್ಲ ಸರ್ ಅಂತಂದ್ರೆ. ಇಲ್ಲ ಜಿಮ್ಮಿಗೆ ಹೋಗ್ತಾ ಇಲ್ಲ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆನಂದ ಯೋಗ ಪ್ರಾಣಾಯಾಮ ಶಿಬಿರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಮಕ್ಕಳಿಗೆ. ಸೊ ನನ್ನಲ್ಲಿ ಬಹಳ ಬದಲಾವಣೆಗಳಾಗಿದ್ದಾವೆ. ನನಗೆ ಮೇಲೆ ಹತ್ತು ಇಳಿಬೇಕಾದ್ರೆ ನನಗೆ ಆಯಾಸ ಆಗ್ತಾ ಇತ್ತು. ಸೊ ಈಗ ನಾನು ಎಕ್ಸರ್ ಹತ್ತಿದ್ರೆ ಆಯಾಸ ಆಗ್ತಾ ಇಲ್ಲ. ಸೊ ಅದು ತುಂಬ ಸಂತೋಷವಾಗಿದೆ. ಮತ್ತು ಇಲ್ಲಿ ಏನು ನಡೆದಿದೆ ಅನ್ನೋದನ್ನು ನಾನು 2 ಚುಟುಗಳಲ್ಲಿ ಹೇಳ್ತೀನಿ. ಶ್ರೀ ಮಂಜುನಾಥ ಗುರುಜಿ ಮಾಡಿದರು ಬ್ರಹ್ಮೋಪದೇಶ ಬೋಧನ. ಶ್ರೀ ಮಂಜುನಾಥ ಗುರುಜಿ ಮಾಡಿದರು ಬ್ರಹ್ಮೋಪದೇಶ ಬೋಧನ. ನೀಡಿದರು ಅಪಾರ ಜ್ಞಾನ ಮಾರ್ಗದರ್ಶನ. ನೀಡಿದರು ಅಪಾರ ಜ್ಞಾನ ಮಾರ್ಗದರ್ಶನ. ಇಲ್ಲಿ ಕಲಿತೆವು ಯೋಗ ಧ್ಯಾನ ಭಜನ. ಇಲ್ಲಿ ಕಲಿತೆವು ಯೋಗ ಧ್ಯಾನ ಭಜನ. ಸೋಹಂ ಧ್ಯಾನದಲ್ಲಿ ಕಂಡೆವು ಭಗವಂತನ ದರ್ಶನ. ಸೋಹಂ ಧ್ಯಾನದಲ್ಲಿ ಕಂಡೆವು ಭಗವಂತನ ದರ್ಶನ. ಗುರೂಜಿ ತಿಳಿಸಿದಂತೆ ಈ ಸಮಾಜಕ್ಕೆ ಅರ್ಪಿಸೋಣ. ಗುರೂಜಿ ತಿಳಿಸಿದಂತೆ ಈ ಸಮಾಜಕ್ಕೆ ಅರ್ಪಿಸೋಣ ನಮ್ಮ ತನು ಮನ ಧನ. ನಮ್ಮ ತನು ಮನ ಧನ. ಈ ತರಬೇತಿಗೆ ಬರಲು ಮೂಲ ಕಾರಣ, ಈ ತರಬೇತಿಗೆ ಬರಲು ಮೂಲ ಕಾರಣ ನನ್ನ ಧರ್ಮ ಪತ್ನಿ ಚೇತನ. ನನ್ನ ಧರ್ಮ ಪತ್ನಿ ಚೇತನ. ಅರ್ಪಿಸುವೆ ಅವಳಿಗೆ ಧನ್ಯೋಸ್ಮಿ ನಮನ. ಅರ್ಪಿಸುವೆ ಅವಳಿಗೆ ಧನ್ಯೋಸ್ಮಿ ನಮನ. ಇನ್ನು ಒಂದಿದೆ, ಆನಂದ ಯೋಗ ಪ್ರಾಣಾಯಾಮ ತರಬೇತಿ. ಆನಂದ ಯೋಗ ಪ್ರಾಣಾಯಾಮ ತರಬೇತಿ 10 ದಿನ ಶ್ರೀ ಮಂಜುನಾಥ ಗುರೂಜಿ ಕಲಿಸಿದರು ಜೀವನದ ರೀತಿ ನೀತಿ. 10 ದಿನದಲ್ಲಿ ಶ್ರೀ ಮಂಜುನಾಥ ಗುರೂಜಿ ಕಲಿಸಿದರು ಜೀವನದ ರೀತಿ ನೀತಿ. ಶೋಭೆ ತಂದಿತು ಕಲ್ಯಾಣ ಸ್ವಾಮಿಗಳ ಉಪಸ್ಥಿತಿ. ಶೋಭೆ ತಂದಿತು ಕಲ್ಯಾಣ ಸ್ವಾಮಿಗಳ ಉಪಸ್ಥಿತಿ. ಕಲಿತೆವು ಪ್ರಾಣಭರಿತ ಆಹಾರ ಪದ್ಧತಿ. ಕಲಿತೆವು ಪ್ರಾಣಭರಿತ ಆಹಾರ ಪದ್ಧತಿ. ಅರಿತೆವು ನಮ್ಮ ಜವಾಬ್ದಾರಿಯ ನೀತಿ. ಅರಿತೆವು ನಮ್ಮ ಜವಾಬ್ದಾರಿಯ ನೀತಿ. ಮರೆಯಲಾರೆವು ಗುರುಜಿ ಸ್ವಯಂ ಸೇವಕರು ತೋರಿದ ಕಾಳಜಿ ಪ್ರೀತಿ. ಮರೆಯಲಾರೆವು ಗುರುಜಿ ಸ್ವಯಂ ಸೇವಕರು ತೋರಿದ ಕಾಳಜಿ ಪ್ರೀತಿ. ದೊರೆಯಿತು ಮನಕ್ಕೂ ದೇಹಕ್ಕೂ ನೆಮ್ಮದಿ ಸುಖ ಶಾಂತಿ. ದೊರೆಯಿತು ಮನಕ್ಕೂ ದೇಹಕ್ಕೂ ನೆಮ್ಮದಿ ಸುಖ ಶಾಂತಿ. ಆರೋಗ್ಯವಂತ ಜೀವನ ಸಾಗಿಸಲು ನೀಡಿತು ಸ್ಫೂರ್ತಿ. ಆರೋಗ್ಯವಂತ ಜೀವನ ಸಾಗಿಸಲು ನೀಡಿತು ಸ್ಫೂರ್ತಿ. ನಾಡಿನ ತುಂಬೆಲ್ಲ ಹರಡಲಿ ಈ ನಮ್ಮ ಶಿಬಿರದ ಕೀರ್ತಿ. ನಾಡಿನ ತುಂಬೆಲ್ಲ ಹರಡಲಿ ಈ ನಮ್ಮ ಶಿಬಿರದ ಕೀರ್ತಿ. ನಾವೆಲ್ಲ ಸೇರಿ ಮಾಡೋಣ ಆರೋಗ್ಯವಂತ ಯೋಗ ಧ್ಯಾನದಲ್ಲಿ ಹೊಸ ಕ್ರಾಂತಿ. ನಾವೆಲ್ಲ ಸೇರಿ ಮಾಡೋಣ ಆರೋಗ್ಯ ಯೋಗ ಧ್ಯಾನದಲ್ಲಿ ಹೊಸ ಕ್ರಾಂತಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸುವೆ. ನಿಮ್ಮ ಕೃಷ್ಣಮೂರ್ತಿ. ಜೈ ಗುರುದೇವ್.